ಸಂಭ್ರಮಾಚರಣೆ ಆಯಿತು, ಸಾಯೋರು ಸತ್ರು, ಅವರ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ಇವೆಲ್ಲದರ ನಡುವೆ ರಾಜಕಾರಣ ಶುರುವಾಗಿದೆ. ಇವರು ಅವರ ಮೇಲೆ ಆರೋಪ, ಅವರು ಇವರ ಮೇಲೆ ಆರೋಪ, ಸಾವಿನ ಮೇಲೆ ರಾಜಕಾರಣ. ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ, ಕಾಲ್ತುಳಿತ ಪ್ರಕರಣದಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜಕಾರಣವನ್ನು ಮಾಡ್ತಿದೆ, ನಾವು ರಾಜಕಾರಣ ಮಾಡೋದಿಲ್ಲ ಅಂತ ಸಿದ್ದರಾಮಯ್ಯನವರು ಮಾತು. ಪಹಲ್ಗಾಮ್ನಲ್ಲಿ ಯಾರು ರಾಜಕಾರಣ ಮಾಡಿದ್ರು, ಇದನ್ನ ಸಾರ್ವಜನಿಕರು ಸಿದ್ದರಾಮಯ್ಯನವರಿಗೆ ಪ್ರಶ್ನೆ ಕೇಳ್ತಾರೆ. ಅಷ್ಟೇ ಆಗ್ತಾ ಇರೋದು. ಪಹಲ್ಗಾಮ್ನಲ್ಲಿ ಮಹಾಕುಂಭ ಮೇಳದಲ್ಲಿ ಅವತ್ತು ಟೀಕೆ ಟಿಪ್ಪಣಿ ಮಾಡಿದ್ದಂತ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಅವತ್ತು ರಾಜಕಾರಣವನ್ನ ಮಾಡ್ತೋ, ಏನ್ ಮಾಡಿತ್ತವತ್ತು? ಈ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಇರೋದು. ಪೊಲೀಸ್ ಅಧಿಕಾರಿಗಳ ಅಮಾನತು ವಿಚಾರಕ್ಕೆ ಸಂಬಂಧಪಟ್ಟನ್ನು ಸಿದ್ದರಾಮಯ್ಯನವರು ಮಾತನಾಡಿದ್ರು, ನಾವು ರಾಜಕಾರಣ ಮಾಡೋದಿಲ್ಲ, ಇದರಲ್ಲಿ ರಾಜಕೀಯ ಮಾಡಬಾರದು ಅಂತ. ಮೇಲ್ನೋಟಕ್ಕೆ ಯಾರು ಜವಾಬ್ದಾರಿ ಇರ್ತಾರೋ ಅವರನ್ನು ಅಮಾನತು ಮಾಡಿದ್ದೀವಿ, ಅವರ ವಿರುದ್ಧ ಕ್ರಮ ಕೈಗೊಂಡಿದ್ದೀವಿ, ಹೀಗಂತ ಮಾತನಾಡಿದ್ದಾರೆ ಸಿದ್ದರಾಮಯ್ಯನವರು. ಕಾಲ್ತುಳಿತ ಪ್ರಕರಣದಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ, ನಾವು ರಾಜಕಾರಣ ಮಾಡೋದಕ್ಕೆ ಹೋಗಲ್ಲ ಅಂತ ಸಿದ್ದರಾಮಯ್ಯನವರ ಕಿಡಿಯ ನುಡಿಗಳಂತೆ. ತಾವು ಮಾಡದ ತಪ್ಪಿಗೆ 11 ಜನ ಅಮಾಯಕರು ಪ್ರಾಣ ಬಿಟ್ಟು ಹೋದ್ರು, ಇವರ ವರ್ಚಸ್ಸು, ಇವರ ಕಾರ್ಯಕ್ರಮ ಇತ್ಯಾದಿಗಳಿಗೆ. ಸಾಯಿಯವರು ಸತ್ತರು, ಕುಟುಂಬಸ್ಥರು ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ, ಅವ್ರಿಗೊಂದಿಷ್ಟು ಪರಿಹಾರ ಕೊಟ್ಟರು, ಇದನ್ನ ಸಿಐಡಿಗೂ ನ್ಯಾಯಾಂಗ ತನಿಖೆಗೆ ಕೊಡ್ತೀವಿ ಅಂತ ಹೇಳಿ ಅದಕ್ಕೆ ತುಪ್ಪ ಸವರಿದ್ರು. ಎಲ್ಲವೂ ಆದ ನಂತರ ಇದೀಗ ರಾಜಕೀಯ. ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಈ ಹಿಂದೆ ಪಹಲ್ಗಾಮ್ನಲ್ಲಿ 22 ಜನ ಅಂದ್ರೆ ತೀರ್ಕೊಂಡ್ರಲ್ಲ, ಕರ್ನಾಟಕ ಸೇರಿದಂತೆ ವಿವಿಧ ಭಾಗಗಳು, 4 ಜನ ಟೆರರಿಸ್ಟ್ಗಳು ಬಂದು ಹೊಡೆದ್ರು. ಅವತ್ತು ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯ, ಕೇಂದ್ರ ಸರ್ಕಾರದ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು, ಇದಕ್ಕೆ ಸರ್ಕಾರವೇ ಕಾರಣ ಅಂತ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ಕೊಟ್ಟಿದ್ರಲ್ಲ, ಅವತ್ತದು ರಾಜಕಾರಣನೋ? ಪಾಕಿಸ್ತಾನದ ಮೇಲೆ ಭಾರತ ಹೋಗಿ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಸಾಕ್ಷಿ ಕೊಡಿ ಅಂತ ಕೇಳಿದ್ರಲ್ಲ ಪುಣ್ಯಾತ್ಮರು, ಏನ್ ದಾಳಿ ಮಾಡಿದಿರಿ ಅಂತ. ಸ್ವತಃ ಪಾಕಿಸ್ತಾನದ ಸೈನ್ಯಾಧಿಕಾರಿಗಳೇ ಒಪ್ಕೊಂಡಾಗ್ಲೂ ಕೂಡ ಅವತ್ತು ಸಾಕ್ಷಿ ಕೇಳಿದ್ರಲ್ಲ, ಅದು ರಾಜಕಾರಣವೋ? ಅಂದ್ರೆ ಬಿಜೆಪಿಯವರು ಮಾಡೋದು ರಾಜಕಾರಣನೇ, ಕಾಂಗ್ರೆಸ್ನವರು ಮಾಡೋದು ರಾಜಕಾರಣವೇ. ಎಲ್ಲರೂ ಕೂಡ ಅವರವರ ಸರ್ಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಸಮರ್ಥನೆಗೆ ಇಳಿದು ಬಿಡ್ತಾರೆ. ಬಿಜೆಪಿಯವರು ಹೇಳ್ತಾರೆ, ನಾವು ಎಲ್ಲ ಭದ್ರತೆನ ಕೈಗೊಂಡಾಗ್ಲೂ ಕೂಡ ಜಮ್ಮು ಕಾಶ್ಮೀರದಲ್ಲಿ ಅಂಥದ್ದು ಘಟನೆಗಳಾಯಿತು, ನಾವು ತಕ್ಕ ಪಾಠ ಕಳಿಸ್ತೀವಿ, NIA ತನಿಖೆ ಮಾಡ್ತಾ ಇದೆ, ಇತ್ಯಾದಿ ಅವರ ಸಮರ್ಥನೆ. ಇದೀಗ ಇಲ್ಲಿ 11 ಜನ ಮೃತಪಟ್ಟಿದ್ದಾರೆ, ಇವರು ಅದನ್ನ CID ಮಾಡ್ತೀವಿ, ನ್ಯಾಯಾಂಗ ತನಿಖೆ ಮಾಡ್ತೀವಿ. ಸತ್ತವರೇನು ಬಂದ್ಬಿಡ್ತಾರ ಬೆಳಗ್ಗೆದ್ದು CID ತನಿಖೆ ಮಾಡಿದರೆ? ನಿಮ್ಮ ರಾಜಕಾರಣದ ತೆವಲಿಗೆ, ನಿಮ್ಮ ರಾಜಕಾರಣದ ವರ್ಚಸ್ಸಿಗೆ 2028ರ ಚುನಾವಣೆಯ ದೃಷ್ಟಿಯಿಂದ ಇನ್ಯಾರೋ ಮುಖ್ಯಮಂತ್ರಿ ಆಗಬೇಕು, ಇನ್ಯಾರೋ ಸಚಿವರಾಗಬೇಕು ಅನ್ನುವ ಕಾರಣಕ್ಕಾಗಿ ಇಂಥದ್ದೊಂದು ಅವಿವೇಕಿ ಕಾರ್ಯಕ್ರಮಗಳನ್ನ ಮಾಡಿ, ಯಾವ ಉದ್ದೇಶ ಪೂರ್ವ ಸಿದ್ಧತೆ ಇಲ್ಲದೆ ಮಾಡಿ 11 ಜನ ಬಲಿಪಶುರಾದ್ರಲ್ಲ, ಅದು ರಾಜಕಾರಣ ಅಲ್ವಾ? ಒಂದು ಪೊಲೀಸ್ ಇಲಾಖೆ ಯಾವ ಕಾರಣಕ್ಕೂ ಕೂಡ ಈ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಮಾಡಬಾರದು ಅಂತ ಒಂದು ನಿಮಗೆ ಸುತ್ತೋಲೆಯನ್ನ ಕೊಟ್ಟಾಗಲೂ ಕೂಡ ಅದನ್ನ ಕಡೆಗಣಿಸಿ ಅದನ್ನ ಡಸ್ಟ್ಬಿನ್ಗೆ ಎಸೆದು ಒಂದು ಕಾರ್ಯಕ್ರಮ ಮಾಡ್ತೀರಿ ಅಂತ ಹೇಳಿದ್ರೆ ಅದು ರಾಜಕಾರಣ ಅಲ್ವಾ? ಅವರು ರಾಜಕಾರಣಕ್ಕಾಗಿ ಏನೋ ಮಾತನಾಡ್ಬೋದು, ಒಬ್ಬ ಸಾಮಾನ್ಯ ಪ್ರಜೆಯಾಗಿ 11 ಜನ ಕೇಳ್ತಾ, 11 ಜನ ಮೃತಪಟ್ಟಿದಾರಲ್ಲ, ಅವರ ಕುಟುಂಬಸ್ಥರು ಕೇಳ್ತಾ ಇದ್ದಾರೆ, ಏನ್ ಮಾಡಿದ್ರಿ ನೀವು ತಯಾರಿ ಅಂತ? ಏನಾಗಿತ್ತು ತಯಾರಿ? ಯಾವ ತಯಾರಿ ಇಲ್ಲದೆ ಇವತ್ತು ಸಿದ್ದರಾಮಯ್ಯನವರು ಬಂದು ಹೇಳ್ತಾರೆ, ನಾವು ರಾಜಕಾರಣ ಮಾಡೋದಿಲ್ಲ ಅಂತ. ಇದೇ DK ಶಿವಕುಮಾರ್ 2 ದಿನದಿಂದ ಹೇಳಿದ್ರಪ್ಪ, ನಮಗೂ ಪೊಲೀಸ್ ಇಲಾಖೆಗೂ ಸರ್ಕಾರಕ್ಕೂ ಸತ್ತವರಿಗೂ ಏನ್ ಸಂಬಂಧ ಇಲ್ಲ, ಅವರಿಗೆ ಅವರೇ ಜವಾಬ್ದಾರರು ಅಂತ. ಯಾವ ಪುರುಷಾರ್ಥ ಕಾರ್ಯಕ್ರಮ ಮಾಡಿದ್ರಿ? ಯಾವುದೋ ಒಬ್ಬ ರೈತನನ್ನು ಕರ್ಕೊಂಬಂದು ಸನ್ಮಾನ ಮಾಡ್ದಂಗನ? ಅದು ಒಬ್ಬ ಯಾವುದೋ ಸಾಮಾನ್ಯ ವ್ಯಕ್ತಿನಿಗೆ ಸನ್ಮಾನ ಮಾಡ್ದಂಗನ ಕಾರ್ಯಕ್ರಮ? ಕೋಟಿ ಜನ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ವಿರಾಟ್ ಕೊಹ್ಲಿಗೆ, ಬರ್ತಾರೆ ಲಕ್ಷ ಗಟ್ಟಲೆ. ಈಗ ಎಲ್ಲೋ ಬೆಳಗಾವಿಯಲ್ಲಿ ಸಿದ್ದರಾಮಯ್ಯನವರ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರ ಭಾಷಣಕ್ಕೆ ಬಿಜೆಪಿಯವರು ಬಂದರು, ಅಡಚಣೆ ಮಾಡಿದ್ರು, ಅವರನ್ನ ಹೊರಗೆ ಹಾಕಿ ಅಂತ ಹೇಳಿ ಯಾರೋ ಒಬ್ಬ DCPಗೆ ಕಪಾಳಕ್ಕೆ ಹೊಡೆದವ್ರ ತರ ಮಾಡಿದ್ದೀರಾ? ಇದನ್ನ ರಾಜಕಾರಣ ಮಾಡೋಲ್ಲವಂತೆ. ಯಾವ್ದು ರಾಜಕಾರಣ ಮಾಡೋದಿಲ್ಲ? ಕಾಂಗ್ರೆಸ್ ಈ ಹಿಂದೆ ಯಾವುದರಲ್ಲಿ ರಾಜಕಾರಣ ಮಾಡಿದೆ, ಏನೇನಾಗಿದೆ ರಾಜ್ಯದ ಜನತೆಗೆ ಗೊತ್ತಿದೆ. ಜನಸಾಮಾನ್ಯರು ಬೀದಿಯಲ್ಲಿ ಮಾತಾಡ್ತಿದ್ದಾರೆ. ಸರ್ಕಾರ ಒಂದು ವ್ಯವಸ್ಥಿತವಾಗಿ ಕಾರ್ಯಕ್ರಮ ಮಾಡಿದ್ರೆ ಯಾಕೆ ಹಿಂಗಾಗ್ತಿತ್ತು ಅಂತ ಜನಸಾಮಾನ್ಯರು ಮಾತನಾಡ್ತಾ ಇರೋದು, ಮಾಧ್ಯಮಗಳಲ್ಲ.